ಸಚಿವ ಸಂಪುಟ ವಿಸ್ತರಣೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ತಾಂಡವ ಆಡ್ತಾ ಇದೆ. 19 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಎಲ್ಲವೂ ಮುಗಿತಲ್ಲ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಖಾತೆ ಕಿಚ್ಚು ಹೊತ್ತಿದೆ. ಅದೇ ಕಾರಣಕ್ಕೆ ನಿನ್ನೆ ಸಿಎಂ ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಹೈಕಮಾಂಡ್ ಮಾತ್ರ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ವಿಶ್ವಾಸಕ್ಕೆ ಪಡೆದು ಪ್ರತಿ ಹೆಜ್ಜೆ ಇಡ್ತಾ ಇದೆ. ಪ್ರವಾಸ ಸಿಎಂ ಡಿಕೆಶಿ ಪಾಲಿಗೆ ಆಯಾಸ ಆಗಿಸ್ತಿದೆ. ಸಂಪುಟ ವಿಸ್ತರಣೆ ಬಳಿಕ ಖಾತೆ ಹಂಚಿಕೆ ದೊಡ್ಡ ಪ್ರವಾಸವಾಗ್ತಿದೆ. ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು ಓನ್ಲಿ ಜರ್ನಿ ಆಗ್ತಿದೆ ಹೊರತು ಅದೊಂದು ಜರ್ನಲ್ ಆಗ್ತಿಲ್ಲ. ಜನರಲ್ ರುಟೀನ್ ರೌಂಡಿಂಗ್ ಆಗೋಗಿದೆ. ರೌಂಡಿನಿಂದ ಸಿಎಂಗೆ ಟೆನ್ಷನ್ ಡಬಲ್ ಆಗಿದೆ. ಸಂಪುಟ ಕಗ್ಗಂಟು ಪರಿಹಾರಕ್ಕೆ ವರಿಷ್ಠರ ಮೊರೆ ಹೋದ ಡಿಕೆಶಿ. ವರಿಷ್ಠರ ಸಮ್ಮುಖದಲ್ಲಿ ಪರಿಹಾರ ಕಂಡುಕೊಳ್ಳಲು ಸಿಎಂ ಯತ್ನ. ಅಂದಹಾಗೆ ನಿನ್ನೆ ಸಂಜೆ ದೆಹಲಿ ಫ್ಲೈಟ್ ಹತ್ತಿದ್ದ ಸಿಎಂ ಡಿಕೆಶಿ ಏರ್ಪೋರ್ಟ್ನಿಂದ ನೇರವಾಗಿ ಖರ್ಗೆ ನಿವಾಸ ತಲುಪಿದ್ರು. ರಾತ್ರಿ ಎಐಸಿಸಿ ಅಧ್ಯಕ್ಷರ ಜೊತೆ ಮೀಟಿಂಗ್ ನಡೆಸಿದ ಸಿಎಂ ರಾಜ್ಯದ ವಿದ್ಯಮಾನಗಳ ವಿವರಣೆ ಒಪ್ಪಿಸಿ ಸೊಲ್ಯೂಷನ್ಗಳನ್ನ ಕೇಳಿದ್ದಾರೆ. ಸಚಿವ ಸಂಪುಟಕ್ಕೆ ಸಣ್ಣ ಅದಲು ಬದಲು ಮಾಡಲು ಸಿಎಂ ಚಿಂತನೆ ನಡೆಸಿದ್ದಾರೆ. ಕೆಲ ಸಚಿವರನ್ನ ಕೈಬಿಟ್ಟು ಅಸಮಾಧಾನಿತರನ್ನ ಸೇರ್ಪಡೆ ಮಾಡುವ ಬಗ್ಗೆ ಚರ್ಚಿಸಿದ್ದಾರೆ. ಆದರೆ ವಾರದ ಹಿಂದಷ್ಟೇ ಸಂಪುಟ ಸೇರ್ಪಡೆಯಾಗಿರುವವರ ಪೈಕಿ ಯಾರನ್ನ ಕೈಬಿಡಬೇಕು ಅನ್ನೋದೇ ದೊಡ್ಡ ಆತಂಕ ಆಗಿದೆ. ಅಲ್ಲದೆ ಅಸಮಾಧಾನ ಶಮನ ಮಾಡಲು ಯಾರನ್ನ ಸೇರಿಸಿಕೊಳ್ಬೇಕು ಅನ್ನೋ ಕುರಿತು ಮಾತುಕತೆಯಾಗಿದೆ. ಜೊತೆಗೆ ಖಾತೆ ಹಂಚಿಕೆ ಸಂಬಂಧ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಯಾರಿಗೆ ಯಾವ ಖಾತೆ ನೀಡಬೇಕು ಅಂತ ಹೈಕಮಾಂಡ್ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಮಹಿಳಾ ಕೋಟಾದ ಅಡಿ ಯಾರಿಗೆ ಅವಕಾಶ ಕಲ್ಪಿಸೋದು ಅನ್ನೋದು ಸೇರಿ ಹಲವು ವಿಚಾರಗಳ ಕುರಿತು ಚರ್ಚಿಸಿದ್ದಾರೆ ಅಂತ ಗೊತ್ತಾಗಿದೆ. ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಮುಂದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಬೇಕು. ಬಂದಾಗೆಲ್ಲ ಭೇಟಿ ಮಾಡ್ತೀನಿ. ಈಗೂ ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಆಚೆ ನಾಳಿದ್ದು ಮಾಡ್ತೀನಿ, ದಿನ ಭೇಟಿ ಮಾಡ್ತೀನಿ. ದೆಹಲಿ ಎಷ್ಟು ದಿನ ಪ್ರವಾಸ ಸರ್? ದೆಹಲಿ ಪ್ರವಾಸ ಎಷ್ಟು ದಿನ ಸರ್? ಇವತ್ತು ಪ್ರವಾಸ ಇದೆ. ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಒಂದೇ ಒಂದು, ಅದೇ ಒಂದು ಖಾಲಿ ಇದೆ. ಮಹಿಳೆ ಕೊಡ್ತೀವಿ, ಒಂದು ಮಹಿಳೆ ಕೊಡ್ಲೇಬೇಕು, ಕೊಡ್ತೀವಿ. ಅದು ಯಾವಾಗ ಆಗ್ಬೋದು? ಒಂದೆರಡು ದಿನ ಏನು ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ನಾನು ಒಬ್ಬನೇ ಆಗ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ತಡೆ ಕಳಿಸ್ಬೇಡಪ್ಪ, ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀವಿ ಅಂತ. ಖಾತೆನೇ ಕೊಡಬೇಕು ಅಂತ ಏನು ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನು ಒಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಡ್ರಪ್ಪ, ನೀವು ಒಬ್ಬ ಕೊಡ್ಬೇಕು, ಕೊಡ್ತೀನಿ. ಅದಕ್ಕೆ ಆಗ್ತಾರೆ ಕೆಲ್ಸ್ಕೊತೀರಾ. ಸಿದ್ದರಾಮಯ್ಯರ ಬಳಿ ಚರ್ಚಿಸಿಯೇ ಖಾತೆ ಹಂಚಿಕೆ ತೀರ್ಮಾನ. ಮಾಜಿ ಸಿಎಂ ವಿಶ್ವಾಸಕ್ಕೆ ಪಡೆಯಲು ಮುಂದಾದ ಹೈಕಮಾಂಡ್. ಈಗಾಗಲೇ ಸಿದ್ದರಾಮಯ್ಯ ಮುನಿದಿದ್ದಾರೆ. ಆ ಮುನಿಸು ವಿಸ್ತರಣೆ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಸದ್ಯ ಮುನಿಸಿನ ಗಾಯಕ್ಕೆ ಹೈಕಮಾಂಡ್ ಮದ್ದು ಅರಿಯುತ್ತಿದೆ. ಆ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಚರ್ಚಿಸಿಯೇ ಖಾತೆ ಹಂಚಿಕೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ. ಮಾಜಿ ಸಿಎಂ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿರುವ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ದೆಹಲಿಯಿಂದಲೇ ದೂರವಾಣಿ ಕರೆ ಮೂಲಕ ಚರ್ಚೆ ಮಾಡಲಿದ್ದಾರೆ. ಇತ್ತ ದೆಹಲಿಗೆ ತೆರಳುವುದಕ್ಕೂ ಮೊದಲೇ ಸಿದ್ದು ಜೊತೆ ಡಿಕೆಶಿ ಚರ್ಚೆ ನಡೆಸಿಯೇ ಹೆಜ್ಜೆ ಇಟ್ಟಿದ್ದಾರೆ. ಯಾರಿಗೆ ಏನು ಸ್ಥಾನ? ಹೈಕಮಾಂಡ್ನತ್ತ ಎಂಬಿಪಿ ಬೊಟ್ಟು. ಸಿಎಂ ರಿಟರ್ನ್ ಆದ ಬಳಿಕ ಖಾತೆ ಹಂಚಿಕೆ ಪರಂ ಸುಳಿವು. ಹೈಕಮಾಂಡ್ ಜೊತೆ ಚರ್ಚಿಸಿಯೇ ಖಾತೆ ಹಂಚಿಕೆ ಆಗಲಿದೆ. ಅದಕ್ಕೆ ಸಿಎಂ ರಿಟರ್ನ್ ಆದ ಬಳಿಕ ಸ್ಪಷ್ಟನೆ ಸಿಗಲಿದೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇತ್ತ ವಿಜಯಪುರದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಎಲ್ಲವನ್ನೂ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಮಂತ್ರಿ ಮಂಡಳ ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಯಾಕೆ ಮಾಡಬೇಕು, ಯಾಕೆ ಬಿಡಬೇಕು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಎಐಸಿಸಿ ಅಧ್ಯಕ್ಷರು ನಮ್ಮ ರಾಜ್ಯದವರು ಇದ್ದಾರೆ. ಸೆಷನ್ಗೆ 3-4 ದಿನ ಉಳಿದಿದೆ. ಗೊಂದಲ ಏನಿಲ್ಲ, ಅದು ಮಾಡ್ಕೊಂಡು ಬರಬೇಕು ಅಷ್ಟೇ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಬಹುಶಃ ಇವತ್ತು ವಾಪಸ್ ಬರ್ತಾರೆ, ಬಂದ ಮೇಲೆ ಪ್ರಕಟಣೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಡಿ.ಕೆ. ಶಿವಕುಮಾರ್ ಒಬ್ರು ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ. ರಾಹುಲ್ ಮನೆ ಬಾಗಿಲು ಬಿಡಿ, ಖಾತೆ ಹಂಚಿ ಬಿವೈವಿ ಕಿಡಿ. ವಿಪಕ್ಷಗಳಿಗಂತೂ ಈಗ ಹಬ್ಬದೂಟ. ಸರ್ಕಾರಕ್ಕೆ ಗುದ್ದಲಿ ಪೂಜೆಯಾದ್ರೂ ಆಮೆ ರೇಸ್ ರೀತಿ ಓಡ್ತಾ ಇದೆ.
ಬಿಜೆಪಿ ಇದನ್ನೇ ಟ್ಯಾಕಲ್ ಮಾಡಿದೆ. ಡಿಕೆಶಿಯನ್ನ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಅಂತ ಕರೆದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೊಸ ಬಿರುದು ಕೊಟ್ಟಿದ್ದಾರೆ. ಬರದ ಮಧ್ಯೆ ಸಚಿವರಿದ್ದು ಖಾತೆಗಳಿಲ್ಲ, ರಾಹುಲ್ ಮನೆ ಬಾಗಿಲು ಕಾಯೋದು ಬಿಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೆಗ್ಗಾಮುಗ್ಗಾ ದಾಳಿ ನಡೆಸಿದ್ದಾರೆ. ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲೇ ಇವತ್ತು ಇನ್ನೂ ಕೂಡ ಕೃಷಿ ಸಚಿವರು ಯಾರು ಅಂತ ಗೊತ್ತಿಲ್ಲ, ಕಂದಾಯ ಸಚಿವರು ಕಾಣ್ತಾ ಇಲ್ಲ, ಇವತ್ತು ತೋಟಗಾರಿಕೆ ಸಚಿವರು ಯಾರು ಅಂತಲೂ ಕೂಡ ಗೊತ್ತಿಲ್ಲ. ಸುಮ್ಮನೆ ನಾಮಕಾವಾಸ್ತೆ ಕಾಟಾಚಾರಕ್ಕೆ ಖಾತೆ ಇಲ್ದಿರ್ತಕ್ಕಂಥ ಖಾತೆ ರಹಿತ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡ್ಕೊಂಡು ಬಂದ್ಬಿಟ್ರೆ ಅದರಿಂದ ಏನೂ ಕೂಡ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗೋಲ್ಲ ರೈತರಿಗೆ. ಈ ರಾಜ್ಯದ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮನೆಯ ಗೇಟನ್ನು ಕಾಯೋ ಬದಲು ನೀವು ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಡೈಲಿಲಿ ಕೂತ್ಕೊಂಡು ಮಾಡೋಂಥದ್ದೇನಿದೆ ಬಂದು ವಾಪಸ್ ಬೆಂಗಳೂರಿಗೆ ಬಂದು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅದನ್ನು ತಕ್ಷಣ ನೀವು ತೀರ್ಮಾನ ಮಾಡಿ. ಬಿಜೆಪಿ ಹೇಳ್ತಿರೋದು ನಿಜ. ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಿದೆ. ಆಗಸ್ಟ್ ಮುಗಿದ್ರೆ ಮುಂಗಾರು ಸಮಾಪ್ತಿಯಾಗಲಿದೆ. ಅಲ್ಲಿಗೆ ಕ್ಷಾಮ ಹೆಗಲೇರಿದೆ. ಸರ್ಕಾರ ಆರಂಭದಲ್ಲಿ ತೋರಿದ ಶೂರತ್ವ ಈಗಲೂ ಪ್ರದರ್ಶನ ಆಗಬೇಕಿದೆ. ಆದ್ರೆ ಅದಕ್ಕೆ ಪುರುಸೊತ್ತು ನೀಡದ ಹೈಕಮಾಂಡ್ ನಾಳೆ ಬೋರ್ಡ್ ನೇತು ಹಾಕಿದ್ದು ಡಿಕೆಶಿಗೆ ಸಂಕಷ್ಟಗಳು ವಿಸ್ತರಣೆಯಾಗ್ತಿವೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.